ಶ್ರೀ ಗುರುಭ್ಯೋ ನಮಃ. ಶ್ರೀ ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸ ನಿಮಿತ್ತವಾಗಿ ದಿನವೊಂದು ಸಂಧಿಯ ಸಾರವನ್ನು ನೋಡ್ತಾ ಇದ್ದೀವಿ. ನಿನ್ನೆ ಕ್ರೀಡಾ ವಿಲಾಸ ಸಂಧಿ ನಿನ್ನೆ ಸ್ಟಾರ್ಟ್ ಮಾಡಿದೆ. ಇದು ಭಾಳ ದೊಡ್ಡದಾದಂಥದ್ದು, ಬಹಳಷ್ಟು ವಿಷಯ ಇದ್ದಂಥದ್ದು ಸಂಧಿ. ಅದಕ್ಕೆ 10 ನುಡಿಯನ್ನು ನಿನ್ನೆ ದಿವಸನೇ ನಾನು ಮುಗಿಸಿದ್ದೀನಿ. ಇವತ್ತು 11ನೇ ನುಡಿಯಿಂದ ಸ್ಟಾರ್ಟ್ ಮಾಡಿದೆ. ನಿನ್ನೆ ಸ್ವಗತ ಸ್ವಾತಂತ್ರ್ಯ ಸಂಧಿ ಹೇಳಿದೆ, ಅದರ ಜೊತೆಲೇ ಇದು ಕ್ರೀಡಾ ವಿಲಾಸ ಸಂಧಿ ಅಥವಾ ಸರ್ವ ಸ್ವತಂತ್ರ ಸಂಧಿನೂ ಇಲ್ಲ. ಒಂದು 10 ನುಡಿ ಹೇಳಿದ್ದೀನಿ. ಇವತ್ತು 11ನೇ ನುಡಿಯನ್ನು ವಾಸುದೇವ ಸ್ವತಂತ್ರ ಸರೋಜ ಇಲ್ಲಿ ಏನದೆ, ವಾಸುದೇವ ರೂಪಿ ಪರಮಾತ್ಮ ತನ್ನ 400 ಭಾಗವನ್ನು ತೆಗೆದ. ಸ್ವಾತಂತ್ರ್ಯ ಗುಣ ಅಂತ 400 ತೆಗೆದ, ಅದರೊಳಗೆ ಅರ್ಧ ಮಾಡಿ, ಅದರೊಳಗೆ ತಿರುಗ ಅರ್ಧ ಮಾಡಿದರೆ 100 ಆಯಿತು. ಆ 100 ಒಳಗೆ 52 ಬ್ರಹ್ಮನಿಗೆ 48 ವಾಯುದೇವರಿಗೆ ಕೊಟ್ಟ, ಪತ್ನಿ ಸಮೇತವಾಗಿ ಅಷ್ಟು ಗುಣಗಳನ್ನು ಕೊಟ್ಟಿದ್ದಾನೆ ಅಂತ. ಇನ್ನು 12ನೇ ನುಡಿಯಲ್ಲಿ 2ನೇ ಭಾಗದಲ್ಲಿ, ಅಂದರೆ ಈಗ ಅದರ ಅರ್ಥ ಮಾಡಿದ ಮೇಲೆ 100 ಟೋಟಲ್ 400 ಆಗಬೇಕಲ್ಲ. ಸೊ ಮೊದಲು 2 ಭಾಗ ಮಾಡಿದರೆ 200 ಆಯಿತು. ಇನ್ನು ಅದು 2 ಭಾಗ ಮಾಡಿದರೆ 100 ಒಂದು 100ದಲ್ಲಿ 52 ಬ್ರಹ್ಮದೇವರಿಗೆ 48 ವಾಯುದೇವರಿಗೆ ಕೊಟ್ಟು, ಇನ್ನು 2ನೇ ಭಾಗದಲ್ಲಿ ಇನ್ನು ತಿರುಗಾದ 100 ಭಾಗ ಮಾಡಿ, ಅದರಲ್ಲಿ ರುದ್ರದೇವರಿಗೆ 20, ಇಂದ್ರಕಾಮರಿಗೆ 15, ರತಿ ಮೊದಲಾದ ದೇವತೆಗಳಿಗೆ 10, ಜೀವಗಳಿಗೆ 10, ಆಮೇಲೆ ಇಷ್ಟೆಲ್ಲ ಸೇರಿದರೆ 55 ಆಗ್ತದೆ. ಇನ್ನು 45 ಉಳಿಯಿತು. ಅದನ್ನು ಇದು ದೈತ್ಯರಿಗೆ ಕೊಡ್ತಾನೆ ಅಂತ. 13ನೇ ನುಡಿಯೊಳಗೆ ಇನ್ನು ಉಳಿದ 2 ಭಾಗ ಉಳಿಯಿತು. ಅಂದರೆ 4 ಭಾಗ ಇತ್ತಲ್ಲ, ಅದರೊಳಗೆ ಒಂದೊಂದು ಭಾಗದಲ್ಲಿ ಎಲ್ಲ ಇದೆ ಆಯಿತು, 100 ಮಾಡಿ, ಅದರಲ್ಲಿ 100 ಮಾಡಿ ಇಷ್ಟಾಯಿತು. ಇನ್ನು 2 ಭಾಗದಲ್ಲಿ 3 ಭಾಗ ಮಾಡಿ 2 ತನಗಿಟ್ಟುಕೋತಾನೆ, 1 ಭಾಗ ಲಕ್ಷ್ಮಿ ಕೊಡ್ತಾನೆ. ಇದು ಹಿಂದಿ ಸಂಧಿಯಲ್ಲೂ ಕೂಡ ಇದೇ ರೀತಿಯಾಗಿ ಹೇಳೋದಾಗಿದೆ. ಈ 14ನೇ ನುಡಿಯಲ್ಲಿ ಭಗವಂತನ ಸೇವೆಯಲ್ಲಿ ರಥ ಆದಂತಹ ದೇವತೆಗಳಿಗೆ ಸಹಾಯ ಮಾಡ್ತಾನೆ ಭಗವಂತ ಅಂತ. ಇನ್ನು 13ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ತನ್ನ ಸ್ವಾತಂತ್ರ್ಯವನ್ನು ಒಳಗಿಟ್ಟು ಸ್ವಾತಂತ್ರ್ಯ ಸರ್ವರಿಗೆ ಕೊಡ್ತಾನೆ. ಆಮೇಲೆ ಅವರು ಅನುಗುಣವಾಗಿ ವ್ಯಾಪಾರಗಳನ್ನು ಕೊಟ್ಟು ಗುಣಿಗಳ ವಿಚಾರ ಮಾಡುತ್ತಿರ್ದು ತ್ರಿಗುಣ ವ್ಯಕ್ತಿಯನ್ನೇ ಮಾಡಪ್ಪ. ಅಂದರೆ ತ್ರಿಗುಣ ವ್ಯಕ್ತಿ ಅಂತಂದ್ರೇನು, 3 ವಿಧವಾದಂಥದ್ದು ಕಾರ್ಯಗಳನ್ನು ಮಾಡ್ತಾನೆ ಅಂತ. ಆದರೆ ಇದೆಲ್ಲ ಈಗ 14 ಹೇಳ್ತಾ ಇದ್ದೇನೆ. ಇದು 14ನೇ ನುಡಿಯಲ್ಲಿ ಭಗವಂತನ ಸೇವೆಯಲ್ಲಿ ರಥರಾದಂಥ ದೇವತೆಗಳಿಗೆ ಸಹಾಯ ಮಾಡ್ತಾನೆ. ದೇವತೆಗಳು ಪಾಪಕರ್ಮ ಮಾಡಿದರೂ ಕೂಡ ಅದು ದೈತ್ಯರಿಗೆ ಕೊಡ್ತಾನೆ. ಅಂದರೆ ಇವಾಗ ಭಾಳ ವಿಸ್ತಾರವಾದಂಥ ವಿಷಯ ಇದು. ಇದೆಲ್ಲ ಒಂದು ಪುಣ್ಯಕರ್ಮಗಳನ್ನು ಮಾಡಿದರೆ ಸಮರ್ಪಣೆ ಮಾಡಿದಂಥ ದೇವತೆಗಳಿಗೆ ಅವರು ಪುಣ್ಯಕರ್ಮ ಕೊಡ್ತಾನೆ. ಈ ದೈತ್ಯರು ಏನು ಮಾಡ್ತಾರೆ, ಅವ್ರು ಸಮರ್ಪಣೆ ಮಾಡಿರೋದಿಲ್ಲ, ಅಥವಾ ನಾನೇ ಮಾಡ್ತೀನಿ ಅಂತ ಹೇಳಿದ. ಅದಕ್ಕೆ ಅವರು ಮಾಡಿದಂಥ ಪುಣ್ಯಕರ್ಮ ಇದ್ದರೂ ಕೂಡ ಅದರಲ್ಲಿದ್ದಂಥ ಪುಣ್ಯವನ್ನು ದೇವತೆಗಳಿಗೆ ಕೊಡ್ತಾನೆ, ಪಾಪವನ್ನು ಅವ್ರು ಕೊಡ್ತಾರೆ, ಯಾಕಂದರೆ ಅನುಸಂಧಾನ ಇರುವುದಿಲ್ಲ ಅಂತ. ಅದೇ ರೀತಿಯಾಗಿ ದೈತ್ಯರಿಗೆ ಕೊಡ್ತಾನೆ ಅಂತ. ಈ ರೀತಿಯಾಗಿ ಭಕ್ತರಿಗೆ ಸಹಾಯ ಮಾಡ್ತಾನೆ. ಇನ್ನೊಂದು, ದೈತ್ಯರು ಪುಣ್ಯಕರ್ಮ ಮಾಡ್ತಾರೆ, ಇದು ಮಾಡಿರಲಿಲ್ಲ, ಏನು ಸಮರ್ಪಣೆ ಮಾಡೋದಿಲ್ಲ, ಅದಕ್ಕೆ ಅವ್ರು ಮಾಡಿದಂಥ ಪುಣ್ಯಕರ್ಮವನ್ನು ದೇವತೆಗಳಿಗೆ ಕೊಟ್ಟು ಬಿಡ್ತಾನೆ. ಈ ರೀತಿಯಾಗಿ ಟ್ರಾನ್ಸ್ಫರ್ ಮಾಡ್ತಾನೆ ಅಂತ. ಆಮೇಲೆ ಇನ್ನು 15ನೇ ನುಡಿಯಲ್ಲಿ ದೈತ್ಯರ ಸ್ವಭಾವ ಹೇಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದು ಉಪಮಾರಹಿತವಾದಂಥ ಹರಿಗೆ ಏನು ಹೇಳ್ತಾರೆ, ರುದ್ರ ಬ್ರಹ್ಮ ಇವೆಲ್ಲ ಅವ್ರು ಸಮಾನನಾಗಿದ್ದಾನೆ ಇವನು ಅಂತ ಹೇಳ್ತಾರೆ. ಇನ್ನು ಆಮೇಲೆ ಭಗವಂತನಿಗೆ ಗುಣ ಇಲ್ಲ, ಸರ್ವ ರೂಪಗಳಿಗೆ ಭೇದ, ರೂಪಗಳಿಗೆ ಭೇದ ಇಲ್ಲ ಅಂತ ಹೇಳ್ತೀವಿ. ಇನ್ನೊಂದು ಮೆಣಸಿನ್ಕಾಯಿ ಇರ್ತದೆ, ಅದರಲ್ಲಿದ್ದಂಥ ಖಾರ ಮತ್ತು ಅಥವಾ ಮೆಣಸಿನ್ಕಾಯಿ ರೂಪ ಚೇಂಜ್ ಮಾಡಿ ಬರೋದಿಲ್ಲ, ಅದೇ ಇದ್ದೇ ಇರ್ತದೆ. ಖಾರ ಇದ್ದೇ ಇದ್ದರೆ ಮೆಣಸಿನ್ಕಾಯಿ ಇದ್ದರೆ ಖಾರ ಇದ್ದೇ ಇದೆ. ಅದೇ ರೀತಿಯಾಗಿ ಭಗವಂತನ ಗುಣಕ್ಕೂ ರೂಪಕ್ಕೂ ಭೇದ ಇಲ್ಲ ಅಂತ, ಅದು ಅವರು ಭೇದ ಇದೆ ಅಂತ ಹೇಳ್ತಾರೆ. ಇನ್ನು ಇದು ಯಾರು ಊದ್ರಪುಂಡು ಹೊರಸಿದರೆ, ಯಾರು ಧರ್ಮಾಚರಣೆ ಮಾಡ್ತಾ ಇರ್ತಾರೆ, ನಿಯಮನಿತ್ಯ ಮಾಡ್ತಾ ಇರ್ತಾರೆ, ಅವರಿಗೆ ಆಡ್ಕೊಳ್ಳೋದು, ಅವ್ರಿಗೆ ದ್ವೇಷ ಮಾಡೋದು ಮಾಡ್ತಾರೆ. ಇದು ಮೇಲೆ ಚರಿತ್ರೆಗಳನ್ನು ಕೇಳುವುದಿಲ್ಲ, ಎಲ್ಲ ಯಾವಾಗಲೂ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಇಂಥವರು ಇದೆಲ್ಲ ಯಾರಿಗೆ ದೈತ್ಯರ ಸ್ವಭಾವ ಹೇಳ್ತಾ ಇದ್ದಾರೆ. ಇನ್ನು ಇದು 14ನೇ ನುಡಿಯಲ್ಲಿ ಕೂಡ ದೈತ್ಯರ ಸ್ವಭಾವವನ್ನು ಮುಂದುವರಿಸ್ತಾ ಇದ್ದಾರೆ. ದೈತ್ಯ ಸ್ವಭಾವ ಇದು ಜ್ಞಾನಗಳ ಧರ್ಮಕರ್ಮ ನೋಡಿ ನಿಂದನೆ ಮಾಡ್ತಾರೆ. ಯಾರು ಜ್ಞಾನಿಗಳಿರ್ತಾರೋ ಅವ್ರು ಧರ್ಮಕರ್ಮ ಮಾಡಿ ನಿಂದನೆ ಮಾಡ್ತಾರೆ. ಆಮೇಲೆ ಇದರಿಂದ ಈ ರೀತಿಯಾದಂಥದ್ದು ಸ್ವಭಾವ ಇದ್ದದ್ದಕ್ಕೆ, ಈ ರೀತಿಯಾದಂಥ ಆಚರಣೆ ಇದ್ದದ್ದಕ್ಕೆ ಅವ್ರಿಗೆ ಅನೇಕ ಜನ್ಮವನ್ನು ತಾಳ್ತಾರೆ. ಆಮೇಲೆ ಅಜ್ಞಾನಕ್ಕೆ ಒಳಗಾಗ್ತಾರೆ. ಇನ್ನಷ್ಟು ಅಜ್ಞಾನ, ಒಳ್ಳೆಯ ಜನ ಬರೋದಿಲ್ಲ, ಇನ್ನು ಅನೇಕ ಜನ್ಮ ತಾಳ್ತಾರೆ. ಮತ್ತೆ ಅದಕ್ಕೆ ಅಜ್ಞಾನವನ್ನು ಬೆಳ್ಕೊಂಡು ಹೋಗ್ತದೆ ಅಂತ. ಇನ್ನು 17ನೇ ನುಡಿಯಲ್ಲಿ ಇದು ಮಿಥ್ಯಾಜ್ಞಾನಿಗಳ ಲಕ್ಷಣಗಳೇನು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಾಮ, ಲೋಭ, ಕ್ರೋಧ, ಮದ, ಹಿಂಸ
ಅನಂತರ ದಂಭ ಕಪಟ, ಆಮೇಲೆ ತ್ರಿಧಾಮಗಳಿಗೆ ಅವತಾರ ಭೇದ. ತ್ರಿಧಾಮ ಅಂತಂದ್ರೆ ವೈಕುಂಠ, ಅನಂತಾಸನ, ಶ್ವೇತದ್ವೀಪದಂಥ ಭಗವಂತ ಅವೆಲ್ಲ ರೂಪ ಬೇರೆ ಬೇರೆ ಇದೆ, ಅವನು ಬೇರೆ ಬೇರೆಗಿದ್ದ ಅಂತ ಹೇಳ್ತಾರೆ. ಅದೆಲ್ಲ ಒಂದೇ ಅಂತ ಈ ರೀತಿಯಾಗಿ ಮಿಥ್ಯಾಜ್ಞಾನಿಗಳ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಅನಿವೇದಿತವಾದಂತಹ ಪದಾರ್ಥ ತಿಂತಾರೆ, ನೈವೇದ್ಯ ಮಾಡದೇ ಇರುವಂಥ ಪದಾರ್ಥ ತಿಂತಾರೆ. ಆಮೇಲೆ ತಾಮಸ ಅವಿಹಿತ ಆದಂಥ ಪದಾರ್ಥಗಳು ತಿಂತಾರೆ. ಆಮೇಲೆ ಹೀಗಾಗಿ ಇದು ತಮಸ್ಸಿಗೆ ಸಾಧನೆ ವರ್ಧನೆ ಆಗ್ತದೆ ಅಂತ. ಆಮೇಲೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ದೈತ್ಯರ ಸ್ವಭಾವ ಹೇಗಿದೆ, ಅಜ್ಞಾನ ಸ್ವಭಾವ ಹೇಗಿದೆ ಅಂತಿಲ್ಲ ಯಾಕೆ ಹೇಳ್ತಾ ಇದ್ದಾರಂತೆ, ಈ ರೀತಿಯಾಗಿ ನಾವು ಮಾಡಬಾರ್ದು, ನಾವು ಹೀಗೆ ಮಾಡಬಾರ್ದು ಅನ್ನೋದನ್ನು ಹೇಳೋಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಇನ್ನು ಸಜ್ಜನರ ಗುಣವನ್ನು ಏನು ಅಂತ ಹೇಳ್ತಾ ಇದ್ದಾರೆ. ಸಜ್ಜನ ಗುಣವನ್ನು ಏನಂತ, ಜ್ಞಾನ, ಭಕ್ತಿ, ವಿರಕ್ತಿ, ವಿನಯ, ಪುರಾಣ, ಶಾಸ್ತ್ರ, ಶ್ರವಣ, ಚಿಂತನ, ದಾನ, ಶಮ, ದಮ, ಯಜ್ಞ, ಸತ್ಯ, ಹಿಂಸೆ, ಭೂತದಯ, ಇದೆಲ್ಲ. ಆಮೇಲೆ ಧ್ಯಾನ, ಭಗವನ್ ನಾಮ ಕೀರ್ತನ, ಮೌನ, ಜಪ, ತಪ, ವ್ರತ, ಸುತೀರ್ಥ, ಸ್ನಾನ, ಮಂತ್ರ, ಸ್ತೋನ, ವಂದನ ಎಲ್ಲ ಸಜ್ಜನಗಳು. ಎಲ್ಲ ದೊಡ್ಡದಲ್ಲಿ ಇಷ್ಟಪಟ್ಟಿದ್ದಾರೆ. ಸಜ್ಜನರು ಹೇಗಿರ್ತಾರೆ, ಇದು ಒಂದೊಂದು ಶಬ್ದಕ್ಕೂ ಒಂದು ಬಹಳಷ್ಟು ಅರ್ಥವಿದೆ. ನಾವು ಈ ಸಂಕ್ಷಿಪ್ತ ನೋಡ್ತಾ ಇದ್ದೀವಿ, ಅದಕ್ಕೆ ಅಷ್ಟಕ್ಕೆ ನಿಲ್ಲಿಸಿದ್ದೀವಿ. ಇನ್ನು 19ನೇ ನುಡಿಯಲ್ಲಿ ಈ ತನ್ನ ಕಿಂಚಿತವಾದಂಥ ಸ್ವಾತಂತ್ರ್ಯ ಭಗವಂತ ಎಲ್ಲ ಜೀವರಾಶಿ ಕೊಟ್ಟವರು ಪ್ರವೇಶ ಮಾಡ್ತಾನೆ. ಅದರಲ್ಲಿ ಗುಣದೋಷಗಳ ಎರಡೂ ಕಂಡು ಬರ್ತವೆ. ಅಂತಂದ್ರೇನು, ಆ ಜೀವರಾಶಿಗಳು ಭಗವಂತನೇನಲ್ಲ, ಜೀವರಾಶಿಗಳೊಳಗಡೆ ಗುಣದೋಷ ಎರಡೂ ಕಂಡು ಬರ್ತವೆ. ಅಂದರೆ ಇದು ಸತ್ವರಾಸ ತಾಮಸ ಗುಣಗಳಿಂದ ತೋರ್ತವೆ ಅಂತ. ಇದರಿಂದ ಏನಾಗ್ತದೆ, ಆಮೇಲೆ ಇದರಿಂದ ಶ್ವಾಸ, ಭೋಜನ, ಪಾನ, ಶಯನ, ವಿಲಾಸ, ಮೈಥುನ, ಗಮನ, ಹರ್ಷ, ಕ್ಲೇಶ, ಸ್ವಪ್ನ, ಸುಸುಪ್ತಿ, ಜಾಗೃತಿ, ಚೇತನಕ್ಕೆ ಈ ರೀತಿಯಾದಂಥದ್ದು ಆಚರಣೆ ಇದ್ದದ್ದಕ್ಕೆ ಇದೆಲ್ಲಗಳು ಬರ್ತವೆ ಅಂತ. ಇನ್ನು 20ನೇ ನುಡಿಯಲ್ಲಿ ಇನ್ನು ಅರ್ಧ ಭಾಗ ತನ್ನೊಳಗೆ ಇಟ್ಕೊಂಡಿರ್ತಾನೆ. ಆ ಅರ್ಧ ಭಾಗ ಒಳಗೆ ತಿರ್ಗಾ 3 ವಿಧ, ಉಳಿದ ಅರ್ಧ ಭಾಗದಲ್ಲಿ ಪೂರ್ವದಲ್ಲಿ ಹೇಳಿದಂಥ ವಿಭಾಗ ಮಾಡಿ, ಇಲ್ಲಿ ತುಂಬ ಕಡೆ ಹಿಂದಿನ ಸಂಧಿಯಲ್ಲಿ ಹೇಳಿದ್ರು, ಈಗಲೂ ಹೇಳಿದ್ದಾರೆ, ಆ ರೀತಿಯಾಗಿ ವಿಭಾಗ ಮಾಡ್ತಾನೆ. ಆಮೇಲೆ ಅವರವರ ಅದರಿಂದ ಇಲ್ಲ ವಿಭಾಗ ಮಾಡ್ತಾ ಸ್ವಾತಂತ್ರ್ಯ ಇಟ್ಟದಕ್ಕೆ ಏನಾಗ್ತದೆ, ಸುಜೀವರಿಗೆ ಏನಾಗ್ತದೆ, ಅವರಿಗೆ ಸುಖವನ್ನು ವೃದ್ಧಿ ಆಗ್ತದೆ. ಸುಖ ವೃದ್ಧಿ ಆಗ್ತದೆ, ಮೋಕ್ಷ ಸಾಧನೆ ಬೆಳೀತದೆ ಅಂತೆ. ಸುಖ ಅಂತಂದರೆ ನಾವು ಐಹಿಕ ಸುಖದೊಂದು ಯೋಚನೆ ಮಾಡಲೇಬಾರ್ದು. ಇಲ್ಲಿ ಅವರವರ ಯೋಗ್ಯತಾನುಸಾರವಾಗಿ ಸುಖದಂತಾರೆ ಒಂದು ಜ್ಞಾನ ಭಕ್ತಿ ವೈರಾಗ್ಯವನ್ನು ಬೆಳ್ಕೊಂಡು ಹೋಗ್ತದೆ ಅಂತ. 20ನೇ ನುಡಿಯಲ್ಲಿ ಬಲರಾಮನ ತಂಬ ಕೃಷ್ಣ ಇದು ಮಾಡುವ ಕ್ರಿಯೆ ಅದು ಏನು ಇದು ತಿಳಿಯೋದೇ ಇಲ್ಲ. ಅದು ನಮಗೆಲ್ಲ ಅನ್ನಿಸ್ತದೆ ಲೌಕಿಕವಾದಂಥ ಇಂಥ ಹೆಂಗಸರುಗಳಿಲ್ಲ, ಇಷ್ಟ ಹೆಂಡರ್ ಮಾಡ್ಕೊಂಡ ಇಂಥದ್ದೆಲ್ಲ ನಮಗೆ ಚಿಂತನೆ ಬರ್ತದೆ. ಸೊ ಅದೆಲ್ಲ ಅವ್ನು ಮಾಡುವಂಥ ಕ್ರಿಯೆಗಳನ್ನು ನಮಗೆ ತಿಳಿಯೋದೇ ಇಲ್ಲ. ಅದರಿಂದ ಆಗ್ತದೆ. ಆಮೇಲೆ ಅಹಂಕಾರದಿಂದ ನಾನೇ ಮಾಡಿದಂಥ ಕರ್ಮ, ವಿಧಿದ ನಿಷೇಧಗಳನ್ನು ಮಾಡದೇ ಇರೋದು, ಅದೇನು ಏಕಾದಶಿ ಉಪವಾಸ ಅದೇ ಮಾಡಿದಿರ್ತದಂತ. ಹೀಗಾಗಿ ವಿಧಿ ನಿಷೇಧಕ್ಕೇನು ಮಹತ್ವ ಕೊಡದೇ ಇರೋದಂಥದ್ದು. ಇದರಿಂದ ಆಗ್ತದೆ ಪಾಪ ಪುಣ್ಯ ಎರಡೂ ಕೊಡ್ತಾನೆ. ಪಾಪ ಪುಣ್ಯ ಎರಡೂ ಕೊಡ್ತಿದ್ದ ಅರ್ಥ ಏನು, ಇದು ಭಗವಂತ ಅವರು ಅಂತರ್ಯಾಮಿಯಾಗಿ ದೇವತೆಗಳ ದ್ವಾರಾನೇ ಕಾರ್ಯಗಳು ಮಾಡಿಸ್ತಾ ಇರ್ತಾನೆ. ಅದೇ ಆ ಜೀವರಾಶಿಗಳ ಪಾಪಗಳನ್ನು ಮಾಡಿಬಿಡ್ತಾರೆ. ಆವಾಗ ಈ ಪಾಪ ಕರ್ಮದು ಮತ್ತು ಕೆಲವೊಂದು ಪುಣ್ಯಕರ್ಮ ಮಾಡ್ತಾ ಇರ್ತಾರೆ. ಆ ಪುಣ್ಯಕರ್ಮದ ಫಲವನ್ನು ದೇವತೆಗಳಿಗೆ ಕೊಡ್ತಾನೆ, ಪಾಪ ಕರ್ಮದ ಫಲವನ್ನು ದೈತರಿಗೆ ಕೊಡ್ತಾರೆ. ಇದು ಬಹಳ ಕಡೆ ಬಂದಿದೆ. ಯಾಕಂತಂದರೆ ದೇವತೆಗಳು ಭಗವಂತನ ಭಕ್ತರು, ಅವರಿಗೆಲ್ಲ ಭಗವಂತನ ಆಜ್ಞೆ ಅಂತ ಕಾರ್ಯ ಮಾಡ್ತಾ ಇರ್ತಾರೆ. ಇದು ದೈತರು ಏನಿದ್ದಾರೆ ಅವರು ತಾನೇ ಮಾಡ್ತಿರ್ತ ಅಹಂಕಾರದಿಂದ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಪಾಪ ಪುಣ್ಯ ಎರಡೂ ಕೊಡ್ತಾನೆ. ಅದೇ ಪಾಪಕರ್ಮದ ಫಲ ಮಾತ್ರ ಇವ್ರಿಗೆ ಅಂತಂದರೆ ದೈತರಿಗೆ ಕೊಟ್ಟು ಪುಣ್ಯ ಪಾಪದ ಫಲ ಭಕ್ತರಿಗೆ ಕೊಡ್ತಾನೆ ಅಂತ. ಇನ್ನು 22ನೇ ನುಡಿಯಲ್ಲಿ ಎಲ್ಲ ಭಗವಂತ ಇದನ್ನು ಅನ್ನೋದು ಹೇಳ್ತಾ ಇದೆ. ಈಗ ಸೂರ್ಯ ಕಿರಣದಂತೆ ಇದೆಲ್ಲ ನಮ್ಮ ನೆರಳನ್ನು ಓಡಾಡ್ತಾ ಇರ್ತದೆ. ಅದು ಒಂದು ಸತ್ಯ ಅದು ಸೈಜ್ ಬೇರೆ ಬೇರೆ ಆಗ್ತದೆ ಅಥವಾ ಆ್ಯಂಗಲ್ ಬೇರೆ ಆಗ್ತದೆ. ಆಮೇಲೆ ಅದರಂತೆ ಎಲ್ಲ ಬೇರೆ ಬೇರೆ ವ್ಯಕ್ತಿ ಒಂದು ಸೂರ್ಯದಂಥ ಯಾವುದೇ ಒಂದು ಗಿಡದ ನೆರಳು ಅದು ಬೇರೆ ಬೇರೆ ವ್ಯತ್ಯಾಸ ಆಗ್ತಾ ಇರ್ತದೆ. ಅದೇ ರೀತಿಯಾಗಿ ಮತ್ತು ಅದು ಬೇರೆ ಬೇರೆ ಗಿಡದ ನೆರಳು ಬೇರೆ ಬೇರೆ, ಅದೇ ರೀತಿಯಾಗಿ ಬೇರೆ ಬೇರೆ ಜೀವರಾಶಿಗಳಾದಂಥ ವ್ಯಕ್ತಿ ಬೇರೆ, ಬಣ್ಣ ಬೇರೆ ಇಲ್ಲ ಇರ್ತದೆ. ಇದು ಕಾರಣ ಅದು ಭಗವಂತ ಸರ್ವಂತರ್ಯಾಮಿ ಆಗಿ ಇದ್ದರೂ ಕೂಡ ಆ ಜೀವರಾಶಿ ಯೋಗ್ಯತೆ ಬೇರೆ ಬರುತ್ತೆ. ಅದರಲ್ಲಿ ಅದಕ್ಕೆ ಅದು ಎಲ್ಲ ಬೇರೆ ಬೇರೆ ಆಗ್ತದೆ ಅಂತ. ಈ ರೀತಿಯ ಅನುಸಂಧಾನ ಇದ್ದವರು ಇವರು ಜ್ಞಾನಿ. ಅಂದರೆ ಇವರು ಬಿಂಬ ಕ್ರಿಯೆ ಆಗ್ತಾ ಇರ್ತದೆ, ಅನುಸಂಧಾನ ಬರ್ತಾ ಇರ್ತದೆ. ಬಿಂಬ ಪ್ರತಿಬಿಂಬ ಕಾರ್ಯ ಅದು ಇಲ್ಲ ಅವನು ಅಧೀನ ತಿಳಿಯುತ್ತಾರೆ. ಆಮೇಲೆ ಹರಿಸರ್ವೋತ್ತಮ ತಿಳಿಯುತ್ತಾರೆ. ಇನ್ನು 23ನೇ ನುಡಿಯಲ್ಲಿ ಮೂಲ ಪ್ರಕೃತಿ ಕಾರಣವಾದಂಥ ಲಕ್ಷ್ಮಿ, ಅವಳು ಕೂಡ ಎಲ್ಲರಲ್ಲಿ ವ್ಯಾಪ್ತನಾಗಿದ್ದಾಳೆ. ಅವಳು ಹೇಗೆ ವ್ಯಾಪ್ತರಾಗಿದ್ದಾಳೆ ಅಂತಂದರೆ
ಅವಳು ಯಾವಾಗಲೂ ಭಗವಂತನ ಜೊತೆ ಇದ್ದವಳು, ಭಗವಂತ ವಕ್ಷಸ್ಥಳ ನಿವಾಸಿನಿ ಆದದ್ದವಳು, ಎಲ್ಲ ಕಾರ್ಯಗಳು ಅವಳಲ್ಲಿ ಸಹಭಾಗಿಯಾಗಿರ್ತಾಳೆ. ಸೊ ಲಕ್ಷ್ಮಿ ಕೂಡ ಅದು ಮೂಲ ಪ್ರಕೃತಿ, ಅವಳು ಕಾರಣನಾದಂಥದ್ದು. ಲಕ್ಷ್ಮಿ ಎಲ್ಲರಿಗೂ ವ್ಯಾಪಿಸಿ ಕಾರ್ಯ ಮಾಡಿಸ್ತಾಳೆ. ಆಮೇಲೆ ಎರಡೂ ಕರ್ಮ, ಆಮೇಲೆ ಅವರು ಜೀವರಾಶಿಗಳಿಂದ ಕರ್ಮಗಳನ್ನು ಮಾಡಿಸ್ತಾ ಇರ್ತಾಳೆ ಲಕ್ಷ್ಮಿ. ಅದು ಎರಡೂ ಕರ್ಮಗಳನ್ನು ಅವಳು ಪತಿಗೆ ಸಮರ್ಪಣೆ ಮಾಡ್ತಾ ಇರ್ತಾಳೆ. ಆ ಸಮರ್ಪಣೆ ಮಾಡ್ತಾಳೆ. ಅದಕ್ಕೆ ಆದರೆ ನಾನು ಭಗವಂತನ ಅಧೀನ ಅನ್ನೋದನ್ನು ಭಾವನೆ ಕೂಡ ಅವಳಿಗೆ ಇರ್ತದೆ. ಹೀಗೆ ನಾನು ಎಂಬ ನಾನು ಅವನ ಅಧೀನ ಎಂಬ ಭಕ್ತಿಪೂರ್ವಕವಾದಂತಹ ಭಾವನೆ ಒಳಗೆ ಇರ್ತದೆ. ಆಮೇಲೆ ಇದು ಸಮುದ್ರದಲ್ಲಿ ತೆರೆಗಳು ಬರ್ತಾ ಇರ್ತವೆ, ಅದೇ ರೀತಿಯಾಗಿ ನಮ್ಮ ಎಲ್ಲ ಕರ್ಮಗಳನ್ನು ತೆರೆಯಂತೆ ಒಂದಾಮೆ ಒಂದು ಬರ್ತಾನೇ ಇರ್ತವೆ. ಇದೇ ಶುಭವೇ ಆಗೋದು ಅಂದರೆ ಇದಿಲ್ಲ, ಈ ರೀತಿಯ ಕರ್ಮಗಳನ್ನು ಬರ್ತಾವೆ. ಆದರೆ ಲಕ್ಷ್ಮೀದೇವಿ ದ್ವಾರ ಎಲ್ಲ ಕಾರ್ಯವನ್ನು ಆಗ್ತಾ ಇರ್ತವೆ. ಅವಳು ಸಮರ್ಪಣೆ ಮಾಡ್ತಾಳೆ. ಆ ರೀತಿಯಾಗಿ ಸಮರ್ಪಣೆ ಮಾಡಿದ ಮೇಲೆ ಶುಭವೇ ಆಗ್ತದೆ. ಸಮರ್ಪಣೆ ಮಾಡಿದರೆ ಶುಭವೇ ಆಗುವುದು ಅಂತ ನುಡಿಯಲ್ಲಿ ಕೊಟ್ಟಿದ್ದಾರೆ. ಇನ್ನು 24ನೇ ನುಡಿಯಲ್ಲಿ ಇದು ಜ್ಞಾನ ಸುಖಪೂರ್ಣ ಆದಂಥ ಹರಿ ತ್ರಿಗುಣ ಕಾರ್ಯ ಮಾಡಿದ ಸುಧಾ ಅದರ ಲೇಪ ಅವನಿಗೆ ಇಲ್ಲ ಅಂತ. ಇನ್ನು ದೀಪದ ಹುಳದ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ದೀಪ ನೋಡಿದರೆ ಅಗ್ನಿಯಂತೆ ಸುಟ್ಟು ಹೋಗ್ತದೆ. ಅಲ್ಲಿ ಅಗ್ನಿಗೆ ಹುಳದ ಭಯ ಇಲ್ಲ, ಎಲ್ಲ ಸುಡ್ತಾರೆ. ಅದೇ ರೀತಿಯಾಗಿ ಪ್ರಳಯ ಕಾಲದಲ್ಲಿ ಎಲ್ಲ ಅಗ್ನಿ ಅಂದರೆ ಇಲ್ಲಿ ಪ್ರಳಯ ಕಾಲದಲ್ಲಿ ಮೊದಲು ಸಂಕರ್ಷ ಪರಮಾತ್ಮ ಎಲ್ಲ ಸುಟ್ಟು ಹಾಕ್ತಾನೆ, ಅದು ಬೂದಿ ಆಗ್ತೇವೆ. ಆಮೇಲೆ ಅದನ್ನೆಲ್ಲ ನೀರು ಬರ್ತದೆ, ಅದೆಲ್ಲ ಕಲಿಸ್ತಾನೆ. ಲಕ್ಷ್ಮೀದೇವಿ ಅಡುಗೆ ಮಾಡ್ತಾಳೆ, ಅದನ್ನೆಲ್ಲ ಸುಟ್ಟು ಹಾಕ್ತಾರೆ, ಅಡುಗೆ ಮಾಡ್ತಾಳೆ, ಅದೆಲ್ಲ ನುಂಗುತ್ತಾನೆ ಅವನು. ಸೊ ಅದಕ್ಕೆ ಈ ಪ್ರಳಯ ಕಾಲದಲ್ಲಿ ಅಗ್ನಿಯಲ್ಲಿ ಸುಟ್ಟದಂತೆ ತಿಂದವಂಥ ಭಗವಂತನಿಗೆ ಇದು ಯಾವುದೂ ಲೇಪ ಅವನಿಗೆ ಆಗುವುದಿಲ್ಲ ಅಂತ. ಅದು ಅವನಿಗೆ ಪಾಪದ ಭಯ ಇಲ್ಲ. ಅದು ಈ ರೀತಿಯಾಗಿ ಅಗ್ನಿಗೆ ಹುಳದ ಭಯ ಇಲ್ಲವೋ ಅದೇ ರೀತಿಯ ಭಗವಂತನಿಗೂ ಪಾಪದ ಭಯ ಇಲ್ಲ. ಯಾಕಂದರೆ ಅವನಿಗೆ ಆ ಅಗ್ನಿಯೇ ತಾನು ಸುಟ್ಟು ನುಂಗುತ್ತಾ ಇರ್ತಾನೆ ಅಂತ. ಇನ್ನು 25ನೇ ನುಡಿಯಲ್ಲಿ ಇದು ಭಗವಂತನಾಗ ಮೋದ ಪ್ರಮೋದ ರೂಪಗಳ ಚಿಂತನೆ ಕೊಟ್ಟಿದ್ದಾರೆ. ಅಂದರೆ ಇದು ಎಡಭಾಗದಲ್ಲಿ ಮೋದ, ಬಲಭಾಗದಲ್ಲಿ ಪ್ರಮೋದ ರೂಪ ಅಂತ ಹೇಳ್ತಾರೆ. ಅದೇ ಸಂಪೂರ್ಣ ದೇಹ ಆನಂದಮಯ ಆಗಿದೆ, ಅದಕ್ಕೆ ಮೋದ ಪ್ರಮೋದ ಶಬ್ದವನ್ನು ಇಟ್ಟಿರ್ತಾರೆ. ಮೋದ ಪ್ರಮೋದ ಅಂತಿಕೊಂಡು ಭಗವಂತನೇ ಕರೀತಾರೆ ಅಂತ. ಅಂದರೆ ಇದು ಮೋದ ರೂಪ ಎರಡೂ ಆನಂದ ಕೊಡುವಂತಹ ಶಬ್ದನೇ, ಅದಕ್ಕೆ ರೂಪನೇ. ಆಮೇಲೆ ಆವಾಗ ಇದು ಮೋದ ಯಾವಾಗಂತೆ ಸಂಸಾರ ವ್ಯವಸ್ಥೆಯಲ್ಲಿ ಸುಖ ಕೊಡುವಂಥ ರೂಪ, ಪ್ರಮೋದ ಇದು ಮುಕ್ತಿಯಲ್ಲಿ ಕೊಡುವಂಥ ಮುಕ್ತಿಯಲ್ಲಿ ಸುಖ ಕೊಡುವಂಥ ರೂಪ ಅಂತ. ಆಮೇಲೆ 26ನೇ ನುಡಿಯಲ್ಲಿ ಮಳೆ ಬಂದರೆ ಬರದೇ ಇದ್ದರೂ ಕೂಡ ಸಮುದ್ರದ ನೀರು ಹೆಚ್ಚು ಕಡಿಮೆ ಆಗುವುದಿಲ್ಲ, ಇದ್ದಷ್ಟೇ ಇರ್ತದೆ, ಅದು ಹೆಚ್ಚು ಕಡಿಮೆ ಆಗುವುದಿಲ್ಲ. ಅದೇ ರೀತಿಯಾಗಿ ಸ್ವಾನಂದಪೂರ್ಣನಾದಂಥ ಭಗವಂತ ಎಲ್ಲ ಕರ್ಮದ ಫಲ ಅವನಿಗೆ ಇಲ್ಲ. ಯಾಕಂದರೆ ಅವನಿಗೆ ಲಾಭ ಮತ್ತು ಪ್ರಯೋಜನ ಇಲ್ಲ ಅಂತ. ಅದು ಯಾವ ರೀತಿಯಾಗಿ ಸಮುದ್ರದ ನೀರು ಹೆಚ್ಚು ಕಡಿಮೆ ಆಗುವುದಿಲ್ಲವೋ, ಅದರದ್ದೇನು ಮಳೆಯದು ಏನು ಬಾಧೆ ಅವ್ರಿಗೆ ಆಗುವುದಿಲ್ಲವೋ ಅದೇ ರೀತಿಯಾಗಿ ಭಗವಂತ ಸಂಪೂರ್ಣ ಸ್ವಭಾವವಾಗಿದ್ದಾನೆ ಇದರಂತ ಅವನೆಲ್ಲ ತ್ರಿಗುಣ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾನೆ. ಅದರ ಲೇಪ ಅವನಿಗೆ ಆಗೋದಿಲ್ಲ ಅಂತ. ಅವನಿಗೆ ಅದರಿಂದ ಈ ಎಲ್ಲ ಕಾರ್ಯ ಮಾಡಿದಂಥ ಅವನ ಲಾಭವೂ ಇಲ್ಲ, ಅವನಿಗೆ ಪ್ರಯೋಜನ ಕೂಡ ಇಲ್ಲ ಅಂತ. ಇನ್ನು 27ನೇ ನುಡಿಯಲ್ಲಿ ಈ ಭಾಗವತದಲ್ಲಿ ಹೇಳಿದಂಥ ಒಂದು ದೇಹದ ವೃಕ್ಷದಲ್ಲಿ 2 ಪಕ್ಷಿ ಇದೆ. ಒಂದು ಉಣ್ತದೆ ಆದರೆ ಸೊರಗ್ತದೆ, ಒಂದು ಉಣೋದಿಲ್ಲ ಅದು ಸೊರಗೋದಿಲ್ಲ, ಅದು ಪುಷ್ಟಿಯಾಗಿರ್ತದೆ ಅಂತ. ಅಂದರೆ ಈ ಜೀವ ಇದು ಒಂದು ಪಕ್ಷಿ, ಭಗವಂತ ಒಂದು ಪಕ್ಷಿ. ಈ ಜೀವಂಥ ಪಕ್ಷಿ ಅನ್ನೋದ್ರಲ್ಲಿ ಕರ್ಮವನ್ನು ಉಣ್ತದೆ, ಆಮೇಲೆ ಅದು ಲಿಂಗ ದೇಹವನ್ನು ಸೊರಗ್ತದೆ, ಅದು ಸೊರಕೋತ್ ಹೋಗ್ತದೆ. ಅದು ಭಗವಂತ ಏನು ತನ್ನ ರೂಪವನ್ನು ಸ್ವೀಕಾರ ಮಾಡ್ತಾ ಇರ್ತಾನೆ, ತನ್ನ ಎಲ್ಲ ಕಾರ್ಯ ಮಾಡೋಕ್ಕೆ ತನ್ನ ಒಂದು ರೂಪವನ್ನು ಪ್ರಕಟ ಮಾಡ್ತಾ ಇರ್ತಾನೆ. ಆ ತನ್ನ ರೂಪವನ್ನೇ ತಾನು ಸ್ವೀಕಾರ ಮಾಡ್ತಾನೆ. ಹೀಗೆ ಅವನು ಯಾವಾಗಲಾಗೂ ಪುಷ್ಟಿಯಾಗಿರ್ತಾನೆ. ಆಮೇಲೆ ಇದು ಲಕ್ಷ್ಮೀ ಸಹಿತವಾದಂಥ ಈ ಶ್ರೀಹರಿಯ ಶಬ್ದ ಇಟ್ಟಿದ್ದಾರೆ. ಅದು ಕರ್ಮ ಫಲವನ್ನು ಉಣುವುದಿಲ್ಲ, ಆದರೆ ಅವನು ಜ್ಞಾನ ಸಂಪೂರ್ಣ ಆದಂಥ ತನ್ನ ಸ್ವಕೆಲಸವನ್ನು ತಾನು ತಗೋತಾನೆ. ಸುಖ ಸಂಪೂರ್ಣನಾಗಿದ್ದಂಥ ಭಗವಂತ. ಆಮೇಲೆ ಇದು ಪಾಪ ಫಲವನ್ನು ದೈತರಿಗೆ ನರಕವನ್ನು ಕೊಡ್ತಾನೆ. ಸುಜನರಿಗೆ ಇದು ದೈಹಿಕ ಕ್ಲೇಶ. ಈ ಪಾಪಕರ್ಮಗಳನ್ನು ಇಂಪ್ರೂವ್ ಮಾಡಿರ್ತಾರೆ, ಅದಕ್ಕೆ ದುರ್ಜನರು ಮಾಡಿದಂಥ ಪಾಪಕರ್ಮದಿಂದ ಏನಾಗ್ತದೆ, ಅವರಿಗೆ ನರಕವನ್ನು ಕೊಡ್ತಾನೆ. ಆದರೆ ಇದು ಸುಜನರು ಕೂಡ ಪಾಪಕರ್ಮ ಮಾಡ್ತಾರೆ, ಅವರಿಗೆ ಪಶ್ಚಾತ್ತಾಪವನ್ನು ಮಾಡಿಸಿ ಸುಧಾರಣೆ ಮಾಡಿಸಿ ಅವರಿಗೆ ದೈಹಿಕ ಆ ಪಾಪದ ಕರ್ಮದ ಫಲವನ್ನು ಅವ್ರ ದೈಹಿಕ ಕ್ಲೇಶವನ್ನು ಕೊಟ್ಟು ಆ ಪಾಪದ ಫಲವನ್ನು ಮುಗಿಸ್ಬಿಡ್ತಾನೆ ಅಂತ. ಇನ್ನು 28ನೇ ನುಡಿಯಲ್ಲಿ ಸೂರ್ಯಕಿರಣಗಳಿಂದ ಕತ್ತಲೆ ಹೋಗುವಂತೆ ದೇವತಾಂತರ್ಯವಾಗಿದ್ದಂಥ ಭಗವಂತ ಅವರಲ್ಲಿ ಇದ್ದು ತಾನೇ ಪಾಪರಾಶಿಯನ್ನು ನಾಶ ಮಾಡ್ತಾನೆ ಅಂತ. ಅದರ ಕಾರಣ ಸಮರ್ಪಣೆ ಮಾಡಿರ್ತಾರೆ. ಅಂದರೆ ದೇವತಾಂತರ್ಯಾಮಿಯಾಗಿ ಭಗವಂತ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾನೆ. ದೇವತೆಗಳು ಎಲ್ಲ ಕಾರ್ಯಗಳನ್ನು ಮಾಡುವಾಗ
ಭಗವಂತ ನೀರು ಮಾಡಿಸಿ ಅಂತ ಹೇಳ್ತಾ ಇದ್ದ, ಅದಕ್ಕೆ ಅವನು ಪಾಪವನ್ನು ನಾಶ ಮಾಡ್ತಾನೆ ಅಂತ. ಇನ್ನು 29ನೇ ನುಡಿಯಲ್ಲಿ ತನ್ನ 400 ಭಾಗದಲ್ಲಿ ದಶಭಾಗ ಅದು 1/10 ಭಾಗ ಮಾಡಿ ಅದನ್ನು ಇತರ ಜೀವಗಳಿಗೆ ಅಂದರೆ ದೇವದಾನವ ದೇವತೆಗಳಿಗೆ ಕೊಟ್ಟು ಸುಖ ದುಃಖವನ್ನು ಕೊಡ್ತಾನೆ ಅಂತ. ಎಲ್ಲ ಥರದಂಥ ಸಣ್ಣ ಹುಳ, ತೃಣಜೀವಿ, ಒಂದು ಇರುವೆ ಇರಲಿ, ಯಾವುದೇ ಇರಲಿ, ಎಲ್ಲ ಜೀವರಾಶಿಗಳಿಗೂ ತಂದು ಸ್ವಾತಂತ್ರ್ಯವನ್ನು ಕೊಟ್ಟು ಕಂಡ ಕಾರ್ಯಗಳನ್ನು ಮಾಡಿಸ್ತಾನೆ. ಅವರ ಯೋಗ್ಯತಾನುಸಾರವಾಗಿ ಫಲವನ್ನು ಕೊಡ್ತಾನೆ ಅಂತ. ಇನ್ನು 30ನೇ ನುಡಿಯಲ್ಲಿ ಈ ನರಕದ ಬಗ್ಗೆ ಹೇಳ್ತಾ ಇದ್ದಾರೆ. ನಿತ್ಯ ಅಂದರೆ ಅದು ಈ ನರಕ ಅದರಲ್ಲಿ 21 ಥರ ನರಕ ಅಂತ ಹೇಳ್ತಾರೆ. ಅದರಲ್ಲಿ 7 ಅಂತ ಒಂದು ಬಹಳ ಕೆಟ್ಟದಾರ್ಥ. ಅದರಲ್ಲಿ ತಿರುಗಾ ಇದ್ದರೆ ಇನ್ನೂ ಬಹಳ ಘೋರವಾದಂಥ ಇದ್ದಂತೆ. ಅದರಲ್ಲಿ ಇನ್ನೂ ಆದಂಥದ್ದು ಅಂಧಂತಮಸ್ಸು. ಈ ಕಲಿ ಮುಂತಾದ ಎಲ್ಲ ಅವನ ಭೃತ್ಯರಿಂದ ಕೂಡಿ ಅವ್ರ ಕಡೆಯಿಂದ ಎಲ್ಲ ಪಾಪಕರಣಗಳನ್ನು ಮಾಡಿಸಿ ಅವರಿಗೆ ಇದು ನಿತ್ಯ ಅಂಧಂತಮಸ್ಸು ಎಂಬ ನರಕವನ್ನು ಕೊಡ್ತಾರೆ. ಅಲ್ಲಿ ತಿರ್ಗಾ ವಾಪಸ್ ಬರೋದಿಲ್ಲ, ನೋ ರಿಟರ್ನ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ವಾಯುದೇವರ ತತ್ವ ತಿಳಿದಂಥದ್ದು ಎಲ್ಲ ಜೀವರಾಶಿಗಳು ಬಿಂಬರೂಪಿ ಹರಿಯ ಪಾದವನ್ನು ಭಜಿಸಿ ಮುಕ್ತಿ ಹೊಂದುತ್ತಾರೆ. ಬಿಂಬರೂಪಿ ಪರಮಾತ್ಮನ ಬಿಂಬರೂಪಿ ಹರಿಯ ಪಾದ ಸ್ಮರಣೆಯನ್ನು ಮಾಡ್ತಾ ಭಜನೆ ಮಾಡ್ತಾ ಅವರು ಮುಕ್ತಿಯನ್ನು ಹೊಂದುತ್ತಾರೆ ಅಂತ. 30ನೇ ನುಡಿಯಲ್ಲಿ ಹರಿಯೇ ಕರ್ತೃತ್ವ ಅಂತ ತಿಳಿದು ಅವನೇ ಕರ್ತ ಅನುಸಂಧಾನದಿಂದ ಮಾಡಿದಂಥ ದೇವತೆಗಳಿಗೆ ಪುಣ್ಯ ಕೊಡ್ತಾನೆ, ದೈತ್ಯರಿಗೆ ಪಾಪವನ್ನು ಕೊಡ್ತಾನೆ. ಇದು ಬಹಳ ಕಡೆ ಬರ್ತದೆ. ಯಾಕೆ ಕೊಡ್ತಾನೆ ಅಂತಂದರೆ ಸಮರ್ಪಣೆಗೆ ಎಷ್ಟು ಮಹತ್ವ ಅಂತ ಪದೇ ಹೇಳಿ ನಮ್ಮ ಮನಸ್ಸಿನಲ್ಲಿ ಈ ವಿಷಯವನ್ನು ಗಟ್ಟಿಯಾಗಿ ಕೂತ್ಕೋಬೇಕು. ಅದಕ್ಕೆ ಪದೇ ಹೇಳ್ತಾರೆ ಜಗನ್ನಾಥದಾಸರು. ಈ ಅನುಸಂಧಾನ ಇಲ್ಲದೆ ಇದ್ದರೆ ಪುಣ್ಯಕರ್ಮ ಫಲ ದೈತ್ಯರು ತಿಳ್ಕೊಂಡು ಹೋಗ್ತಾರೆ. ಸಮರ್ಪಣೆ ಮಧ್ವಾಂತರ ಕೃಷ್ಣಾರ್ಪಣ ಅನ್ನದೇ ಹೋದರೆ ನಾವು ಪುಣ್ಯಕರ್ಮ ಮಾಡಿದಂಥ ಫಲವನ್ನು ದೈತ್ಯರು ತೊಗೊಂಡು ಹೋಗ್ಬಿಡ್ತಾರೆ. ಹಿಂದಿನ ಸಂಧಿ ಕೂಡ ಬಂದಿದೆ. ಇನ್ನು 31ನೇ ನುಡಿಯಲ್ಲಿ ಹರಿಯೇ ಕರ್ತೃತ್ವ ತಿಳಿದು ಅವನೇ ಕರ್ತ ಅನುಸಂಧಾನವಾಗಿ ಇದು ಹೇಳ್ತಾನೆ. ಇನ್ನು ಈ ಅನುಸಂಧಾನ ಇಲ್ಲದೇ ಇದ್ದರೆ ಇದು ಪುಣ್ಯಕರ್ಮವನ್ನು ದೈತ್ಯರು ಸೊಳ್ಕೊಂಡು ಹೋಗ್ತಾರೆ ಅಂತ. ಇನ್ನು 32 ನುಡಿಯಲ್ಲಿ ದೀಪದ ಎಣ್ಣೆದು ಅದು ಬತ್ತಿ ಹೇಗಿರ್ತದೆ, ಎಣ್ಣೆ ಎಷ್ಟಿರ್ತದೋ ಅದರಂತೆ ಆ ದೀಪವನ್ನು ಬೆಳೀತದೆ, ಪ್ರಕಾಶನ ಕೊಡ್ತದೆ. ಅದೇ ರೀತಿಯಾಗಿ ದೈತ್ಯ, ದಾನವ, ರಾಕ್ಷಸ, ಪಿಶಾಚಿ 4 ಇರತಂಥದ್ದು ದೈತ್ಯರು. ಅವ್ರು ಮಾಡಿದಂಥ ಪುಣ್ಯಕರ್ಮದ ಫಲವನ್ನು ದೇವತೆಗಳಿಗೆ ಕೊಡ್ತಾನೆ. ಯಾಕಂದರೆ ಅರ್ಪಣೆ ಇರುವುದಿಲ್ಲ. ಆಮೇಲೆ ಇವ್ರಿಗೆ ಮಾತ್ರ ಇಲ್ಲಿ ಪಾಪದ ಫಲವನ್ನು ಕೊಡ್ತಾನೆ ಅಂತ. ಇನ್ನು 32ನೇ ನುಡಿಯಲ್ಲಿ ಒಳ್ಳೆಯ ಇನ್ನು 33ನೇ ನುಡಿಯಲ್ಲಿ ಇದು ಒಲೆಯಲ್ಲಿ ಇಡ್ಲಿ ಹಾಕಿದರೆ ಅದರಲ್ಲಿ ಅದು ಅಗ್ನಿ. ಆ ಅಗ್ನಿಯಲ್ಲಿ ಅದು ನಿಷಿದ್ಧವಾದ ಪದಾರ್ಥ ಶುದ್ಧವಾಗಿಲ್ಲ, ಸುಟ್ಟೇ ಬಿಡುತ್ತೆ. ಸುಡುವಂಥದ್ದು ಅದರ ಗುಣ. ಎಲ್ಲ ಪದಾರ್ಥಗಳನ್ನು ಇದು ಮಾಡಿ. ಆಮೇಲೆ ಇಲ್ಲಿ ಶುಚಿ ಅಂತ ಶಬ್ದವನ್ನು ಇಟ್ಟಿದ್ದಾರೆ. ಅದು ಇಲ್ಲಿ ಇದು ಅಗ್ನಿಯನ್ನಾದ ಪದಾರ್ಥಗಳನ್ನು ಸುಟ್ಟು ಮಾಡಿ ಶುದ್ಧವನ್ನು ಮಾಡಿಬಿಡ್ತದೆ ಅಂತ. ಅದಕ್ಕೆ ಅಲ್ಲಿ ಶ್ರುತಿ ಅಂತ ಕರೆಸ್ಕೊಳ್ತಾನೆ. ಹೀಗೆ ಇದು ವೇದ ಸ್ಮೃತಿಯಲ್ಲಿ ಹೇಳಿದಂಥ ವಿಷಯ ಇದು. ಹಾಗೆ ಬುದ್ಧಿಪೂರ್ವಕವಾಗಿ ಶ್ರದ್ಧೆಯಿಂದ ಅರ್ಪಿಸಿದಂಥ ಕರ್ಮವನ್ನು ನಿಷಿದ್ಧವಾದರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಾನೆ, ಭಗವಂತ ಉದ್ಧಾರ ಮಾಡ್ತಾನೆ ಅಂತ. ನಾವು ಪರ್ಫೆಕ್ಟಾಗಿ ಎಲ್ಲ ಕರ್ಮಗಳನ್ನು ಗೆಲ್ಲುವನ್ನು ವಿಧಿವಾದಂಥ ಕರ್ಮಗಳನ್ನು ಮಾಡಿದರೂ ಕೂಡ ಅದಕ್ಕೆಲ್ಲ ಪೂರ್ತಿ ಸ್ಪಷ್ಟವಾಗಿ ಶುದ್ಧವಾಗಿರುವುದಿಲ್ಲ. ಅದನ್ನು ಅವನು ಶುದ್ಧ ಮಾಡ್ಕೊಂಡು ಸ್ವೀಕಾರ ಮಾಡ್ತಾನೆ ಭಗವಂತ. 34ರಲ್ಲಿ ಅರಣ್ಯದಲ್ಲಿ ಇದು ಫಲಗಳನ್ನು ಹೇಳದೇ ಇದ್ರೆ ತಗೊಂಡ್ರೆ ಅಲ್ಲಿದ್ದಂಥ ಅರಣ್ಯದಲ್ಲಿ ಆಗಲಿ ಅಥವಾ ತೋಟದಲ್ಲಿದ್ದಂಥ ಫಲಗಳನ್ನು ನಾವು ಹೇಳದೆ ತೊಗೊಂಡ್ಬಿಟ್ರೆ ಒಂದು ಅಂಜಿಕೆ ಇರ್ತದೆ. ಹೌದು, ಅವ್ರು ಮಾಲಕರು ಬರ್ತಾರೆ, ಮನುಷ್ಯ ಬರ್ತಾರೆ, ಹಿಡಿತಾರೆ, ಬಡಿತಾರೆ ಅಂತ ಇದು ಇರ್ತದೆ. ಅದಕ್ಕೆ ಅದೇ ರೀತಿಯಾಗಿ ಎಡೆಬಿಡದೆ ಮಾಡುವಂಥ ಕರ್ಮಗಳನ್ನು ಮತ್ತೆ ಮಡದಿ ಕರ್ಮ ಮನೆ ಮಡದಿ ಬಂಧುಗಳು ಎಲ್ಲ ಇದು ನೀನು ಕೊಟ್ಟದ್ದು ಅಂತ ಭಾವನೆ. ಇದಂ ನಾನು ಮಮ ಅಂತ ಅನ್ನೋದನ್ನು ಭಾವನೆಯನ್ನು ಬರಬೇಕು. ಅಲ್ಲಿ ಅಹಂಕಾರ ಮನಕ ಬಿಟ್ಟು ಸಮರ್ಪಣೆ ಮಾಡಬೇಕು. ಆವಾಗ ದುರಿತಗಳನ್ನು ಓಡಿ ಹೋಗ್ತಾವೆ ಅಂತ ಹೇಳ್ತಾರೆ. ದುರಿತಗಳು ಓಡಿ ಹೋಗ್ತಾವೆ ಅಂತ. ಇನ್ನು 35ನೇ ನುಡಿಯಲ್ಲಿ ಜ್ಞಾನೇಂದ್ರ ಕರ್ಮೇಂದ್ರಗಳನ್ನು ಮಾಡುವಂಥ ಕರ್ಮಗಳನ್ನು ಲಕ್ಷ್ಮೀ ನಿವಾಸಿನಿಗೆ ಅರ್ಪಣೆ. ಲಕ್ಷ್ಮೀ ಹೃದಯದಲ್ಲಿದ್ದಂಥ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಈ ರೀತಿಯಾಗಿ ಸಮರ್ಪಣೆ ಮಾಡದೇ ಹೋದರೆ ವಾಯುದೇವರು ಏನು ಮಾಡ್ತಾರೆ, ಅವ್ರು ನಾನಾ ಯೋಜನೆಗಳಿಗೆ ನಮಗೆ ತಿರುಗಿಸ್ತಾರೆ ಅಂತ. ಇದು ದಾನವರನ್ನು ಪುಣ್ಯಫಲ, ಆವಾಗ ದಾನವರು ನಮಗೆ ಪುಣ್ಯಫಲ ಸೆಳೆದು ಹೋಗ್ಕೊಂಡ್ಬಿಡ್ತಾರೆ. ನಾವು ಪಾಪವನ್ನು ಉಳಿದು ಬಿಡ್ತದೆ. ಅದರಿಂದ ನಮಗೆ ವಾಯುದೇವರು ನಾನಾ ಯೋನಿಯಲ್ಲಿ ತಿರುಗಿಸ್ತಾರೆ ಅಂತ.
ಆಮೇಲೆ ಇಲ್ಲಿ 30ರ ನುಡಿಯಲ್ಲಿ ಪುರಾಣಶಾಸ್ತ್ರ ತಿಳಿದೇ ಇರುವವನು ನಾನೇ ಕರ್ತ ಎಂಬ ಇದ್ದರೆ ಭಾವನೆ ಇದ್ದವನು ಹರಿ ವಿಸ್ಮರಣೆ ಬರ್ತದೆ, ಅದರಿಂದ ಕರ್ಮ ಸ್ವೀಕಾರ ಅವನು ಮಾಡುವುದಿಲ್ಲ. ಆಮೇಲೆ ಪಾಪವನ್ನೇ ಕೊಡ್ತಾನೆ. ಭಗವಂತ ಸಮರ್ಪಣೆ ಬಗ್ಗೆ ಎಷ್ಟು ನುಡಿಗಳನ್ನು ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ದೇವತೆಗಳು ಹರಿಯ ಆಜ್ಞಾಧಾರಕ್ಕೆ ಇರ್ತಾರೆ, ಹರಿ ಸರ್ವ ಸ್ವತಂತ್ರ ಅಂತ ಹೇಳ್ತಾ ಇದ್ದಾರೆ ಎಂಬ ಭಾವನೆ ಮಾಡ್ತಾ ಇರ್ತಾರೆ. ಹೀಗೆ ಅವರು ಇಷ್ಟ ಅನಿಷ್ಟ ಕರ್ಮಗಳು ಮಾಡಿದರೂ ಕೂಡ ಭಗವಂತ ಸಮರ್ಪಣೆ ಮಾಡ್ತಾರೆ, ಅದರಿಂದ ಭಗವಂತ ಅವ್ರು ಸ್ವೀಕಾರ ಮಾಡ್ತಾನೆ ಅಂತ. ನಾವು ಪಾಪಕರ್ಮಗಳನ್ನು ತಿಳಿದು ಮಾಡಬಾರ್ದು, ತಿಳಿಲಾರ್ದೆ ಎಷ್ಟೋ ಪಾಪಗಳನ್ನು ಮಾಡ್ತಾ ಇರ್ತೀವಿ. ಆಮೇಲೆ ಇದು ಪಾಪ ಫಲ, ಇದು ಕುಬೇರ ನಾಮಕ ಹರಿ, ಕುಬೇರ ನಾಮಕ ಭಗವಂತನ ಹೆಸರು ಕುಬೇರ ನಾಮಕ ಹರಿ, ಅದೆಲ್ಲ ಇದು ಇಲ್ಲ. ಏನು ಮಾಡ್ತಾನೆ, ಇದು ಪಾಪ ಫಲವನ್ನು ದೈತ್ಯರಿಗೆ ಕೊಟ್ಟು ಬಿಡ್ತಾನೆ ಅಂತ. ಆಮೇಲೆ ಇಲ್ಲಿ ನಿತ್ಯ ನರಕವನ್ನು ಕೊಡ್ತಾನೆ ಅಂತ. ಇನ್ನು 38 ನುಡಿಯಲ್ಲಿ ಕ್ರೂರ ದೈತ್ಯರು ತಾನೇ ಪ್ರೇರಣೆ, ಕುಬೇರ ನಾಮಕ ಅಂತ ಹರಿ ತಾನೇ ಪ್ರೇರಣೆ ಮಾಡಿಬಿಟ್ಟು ಅವ್ರು ಸತತವಾಗಿ ಅದನ್ನು ದೈತ್ಯರಿಗೆ ಕೊಡ್ತಾನೆ, ನಿತ್ಯ ನರಕ ಕೊಡ್ತಾನೆ. ಕ್ರೂರ ದೈತ್ಯರು ತಾನೇ ಪ್ರೇರಣೆ ಮಾಡ್ತಾನೆ, ಕುಬೇರ ನಾಮಕ ಹರಿ ಮಾಡ್ತಾನೆ. ಆಮೇಲೆ ಅದರಲ್ಲಿ ಅವನಿಗೆ ಆಸಕ್ತಿ ಇರೋದಿಲ್ಲ, ಅಂದರೆ ರತಿ ಇರೋದಿಲ್ಲ ಅವರಿಗೆ, ಅಂಥದ್ದು. ಆಮೇಲೆ ಈ 39 ನುಡಿಯಲ್ಲಿ ಎಲ್ಲ ಮಹಾಪಾಪಗಳಿಂದ ಅಕ್ಷರದಿ ನಿರ್ಮೂಲಗೊಳಿಸಬೇಕು ಎಂಬುದು ಹರಿನಾಮ. ಅಂದರೆ ಭಗವಂತನ ನಾಮಸ್ಮರಣೆ ಮಾಡಿದರೆ ಎಲ್ಲ ನಮ್ಮ ಪಾಪಗಳನ್ನು ನಾಶ ಆಗಿಬಿಡ್ತದೆ. ನಮ್ಮ ನಾಲ್ಗೆ ಒಳಗೆ ಸತತವಾಗಿ ಭಗವಂತನ ನಾಮಸ್ಮರಣೆ ಬೇಕು, ಅವ ನಮ್ಮ ಕೈ ಹಿಡ್ಕೊಂಡು ತನ್ನ ಮನೆಯಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ. ಈ 40ನೇ ನುಡಿಯಲ್ಲಿ ರೋಗಿ ಔಷಧ ಪಥ್ಯದಿಂದ ನಿರೋಗಿ ಸೇವಿಸಿ, ಅಂದರೆ ಔಷಧಿ ಕುಡಿದ್ರೆ ಹೇಗೆ ನಾವು ರೋಗವನ್ನು ಹೋಗಿಬಿಡ್ತದೋ ಅದೇ ರೀತಿಯಾಗಿ ಭಾಗವತ ಶ್ರವಣ ಮಾಡಿದರೆ ನಮ್ಮ ಭವಾಗ್ಯ ರೋಗವನ್ನು ಹೋಗಿಬಿಡ್ತದೆ ಅಂತ ಹೇಳ್ತಾರೆ. ಹೀಗೆ ಇದೆಲ್ಲ ಶಬ್ದಾದಿಗಳ ವಿಷಯ ನಿಯೋಗಿಸಿ ದಶೇಂದ್ರಿಯವನ್ನು ಅಂದರೆ ನಮಗೆ ಶ್ರವಣ ಮನದಿಂದ ನಾವು ಭಗವಂತನ ಸ್ಮರಣೆ ಮಾಡಿ ದಶೇಂದ್ರಿಯರೊಳಗೆ ಭಗವಂತನೇ ನಿಂತು ಕಾರ್ಯಗಳು ಮಾಡಿಸ್ತಾ ಇರ್ತಾನೆ ಅಂತ ಈ ರೀತಿಯಾಗಿ ನಾವು ಚಿಂತನೆ ಮಾಡಿದರೆ ಭಗವಂತ ಪ್ರೀತಿನ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಸ್ವಲ್ಪ ಕಡಿಮೆ ಟೈಮಲ್ಲಿ ಎಲ್ಲ ವಿಷಯ ಕವರ್ ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ, ಅದರಿಂದ ಸ್ವಲ್ಪ ನಾನು ಫಾಸ್ಟಾಗಿ ಮಾತಾಡ್ತಾ ಇದ್ದೀನಿ. ಅದರಿಂದ ನಮಗೆ ಅದರಿಂದ ತೊಂದರೆ ಆಗ್ತಾ ಇದೆಯಲ್ಲೋ ಅದು ಸರಿಯಾಗಿ ಅರ್ಥ ಆಗ್ತಿಲ್ಲ, ಗೊತ್ತಿಲ್ಲ ನನಗೆ. ನೀವು ನಾನು ಮೆಸೇಜ್ ಮಾಡಿ ಹೇಳಿ ಸ್ವಲ್ಪ ನಾನು ನಿಧಾನವಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಾವು ಸ್ಟಾರ್ಟ್ ಮಾಡಿದ್ದೆ ಲೈವ್ ಇರ್ತದೆ, ಅದರಲ್ಲಿ ಲೇಟ್ ಆಗ್ತದೆ, 11 ಗಂಟೆ ಆಗಿಬಿಡ್ತದೆ, ರಾತ್ರಿ 11 ಗಂಟೆ ಆಗಿಬಿಡ್ತದೆ. ಅದಕ್ಕೆ ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ. ಅದು ನೀವು ಸ್ಲೋ ಬೇಕಂತಾರೆ ನನಗೆ ಮೆಸೇಜ್ ಮಾಡಿ ತಿಳಿಸಿ, ನಾನು ಸ್ಲೋ ಮಾಡಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ನಾಹಂ ಕರ್ತ ಹರಿಕರ್ತ ಹರಿಪ್ರೇರಣೆ ಹರಿಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನಗೀತ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶಾರ್ಪಣಮಸ್ತು. ಆನಂದಾಪತಿ ಪುರುಷೋತ್ತಮ ಭಿನ್ನ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.